ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದ ಅಂಬೇಡ್ಕರ್ ವಸತಿ ನಿಲಯದ ವಿದ್ಯಾರ್ಥಿನಿಯರು ತಡರಾತ್ರಿ ಸಹಾಯಕ ಆಯುಕ್ತರ ನಿವಾಸದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ ಘಟನೆ ನಡೆದಿದೆ. ಇನ್ನು ವಸತಿ ನಿಲಯದಲ್ಲಿ ಮಧ್ಯಾಹ್ನದಿಂದ ವಿದ್ಯಾರ್ಥಿನಿಯರಿಗೆ ಊಟದ ವ್ಯವಸ್ಥೆ ಮಾಡಿಲ್ಲ ಮತ್ತು ರಾತ್ರಿ ಕೂಡ ತಡವಾಗಿ ಬಂದ ಅಡುಗೆ ಸಿಬ್ಬಂದಿಗಳಿಗೆ ಕೇಳಿದರೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಮತ್ತು ಆಹಾರದಲ್ಲಿ ಹುಳುಗಳು ಸಿಗುತ್ತಿವೆ. ಈ ಎಲ್ಲ ಸಬೂಬುಗಳನ್ನು ಇಟ್ಟುಕೊಂಡು ವಿದ್ಯಾರ್ಥಿನಿಯರು ಏಕಾಏಕಿ ವಸತಿ ನಿಲಯದಿಂದ ಸಹಾಯಕ ಆಯುಕ್ತರ ಕಚೇರಿಗೆ ಮನೆಯ ಮುಂಭಾಗದಲ್ಲಿ ತೆರಳಿ ಪ್ರತಿಭಟನೆ ಕುಳಿತರು. ಅಧಿಕಾರಿಗಳು ಮತ್ತು ಪೊಲೀಸರು ಮನವೊಲಿಸುವಲ್ಲಿ ಹರಸಾಹಸ ಪಟ್ಟರು. ಕೊನೆಗೂ ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ಈ ಥರ ಆಗದಂತೆ ಭರವಸೆ ನೀಡಿ ವಸತಿ ನಿಲಯಕ್ಕೆ ಕಳುಹಿಸಿದರು. ಇನ್ನು ಈ ಬಗ್ಗೆ ವಿದ್ಯಾರ್ಥಿನಿಯರು ಹೇಳುವುದು ಹೀಗೆ. ಅವ್ರು ಕೇಳಿದ್ವಿ, ಸರ್ ನಾವು ಈ ತರ ಕಿವಿ ಹಾಕಿ ವೆರಿ ಲೇಟ್ ಆಗಿ ಬಂದಾರ ಅಂತ ಹೇಳಿದ್ವಿ. ಅವೆಲ್ಲ ಕೇಳೋ ರೈಟ್ಸ್ ನಿಮ್ಗಿಲ್ಲ, ಊಟ ನಿಮ್ಗೆ ಹಾಕ್ಬೇಕಲ್ಲ, ನಾವು ಹಾಕ್ತೀವಿ, ನಿಮ್ಗೆ ಕೇಳೋ ರೈಟ್ಸ್ ಇಲ್ಲ ಅಂತ ಹೇಳಿದ್ರು. ನಾವೇನೋ ನಮ್ಗೆ ಗುರುತು ಕೇಳಿ ನಮ್ಮ ಅಡ್ರೆಸ್ ಕೊಡ್ಬೇಕಂತ ನಾವೇನಾದ್ರೂ ನಮ್ಮ ರೈಟ್ಸ್ ಬಗ್ಗೆ ಮಾತಾಡಿದ್ರೆ ಅವ್ರು ನಮ್ ಡೀಟೇಲ್ಸ್ ಕೇಳ್ತಾರೆ. ಕಂಪ್ಲೇಂಟ್ ಯಾರಿಗೆ ಕಂಪ್ಲೇಂಟ್ ಮಾಡ್ತಾರಂತ? ಉಮೇಶ್. ಭಗೀರಥ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ಉದ್ದೇಶಪೂರ್ವಕವಾಗಿ ಗೈರಾಗಿ ನಿರ್ಲಕ್ಷ್ಯ ತೋರಿರುವ ಜೆಸ್ಕಾಂ ಅಧಿಕಾರಿ ಬಸಪ್ಪ ಅವರನ್ನು ತಕ್ಷಣವೇ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಉಪ್ಪಾರ ಸಮಾಜ ಸೇವಾ ಸಂಘ ಪದಾಧಿಕಾರಿಗಳು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಆಗ್ರಹಿಸಿದರು. ಆದ ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಇವರನ್ನು ಅಮಾನತು ಮಾಡಿ ಸೂಕ್ತ ಕ್ರಮ ತೆಗೆದುಕೊಳ್ಳುವಂದು ಜಿಲ್ಲಾ ಉಪ್ಪಾರ ಸಮಾಜ ಸೇವಾಂಗ ಒಕ್ಕೂರಿನಿಂದ ಮನವಿಯನ್ನು ಮಾಡುತ್ತದೆ. ಈ ಭಾಗದ ಮಕ್ಕಳ ಭವಿಷ್ಯದ ಬಗ್ಗೆ ಸಿಂಧನೂರು ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಅವರು ಕಳೆದ ವರ್ಷ KKRDB 750 ಕೋಟಿ ಖರ್ಚು ಮಾಡಿ ಅಕ್ಷರ ಆವಿಷ್ಕಾರ ಎಂಬ ಯೋಜನೆಯನ್ನು ಯಶಸ್ವಿಯಾಗಿ ಮಾಡಿತು. ಅದರಂತೆಯೇ ಈ ವರ್ಷವೂ ಕೂಡ ಈ ಒಂದು KKRDB ವತಿಯಿಂದ ವಿವಿಧ 2 ಯೋಜನೆಗಳನ್ನು ಜಾರಿ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಅದರಲ್ಲಿ ಮುಖ್ಯವಾಗಿ 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೌಶಲ್ಯ ತರಬೇತಿ ನೀಡುವ ಎಲ್ಲ ಕಾರ್ಯಕ್ರಮಗಳು ಸಿದ್ಧವಾಗಿದ್ದು, ಅದಕ್ಕೆ ಬೇಕಾಗಿರುವಂತಹ ಸೌಕರ್ಯಗಳನ್ನು ಮಾಡಲಾಗಿದೆ ಮತ್ತು ಸಿಬ್ಬಂದಿಗಳು ಎಷ್ಟು ಬೇಕು ಎಂಬ ಬಗ್ಗೆ ಅಂದಾಜು ಮಾಡಲಾಗುತ್ತಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂಬ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇದಕ್ಕೆ ಬೇಕಾಗಿರತಕ್ಕಂಥ ಮೂಲಭೂತ ಎಲ್ಲ ಸೌಕರ್ಯಗಳನ್ನು ಒದಗಿಸಿ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಏನು ಬೇಕು, ಎಷ್ಟು ಮಂದಿ ಟೀಚರ್ ಬೇಕು, ಅದಕ್ಕೆ ಉಪಕರಣಗಳು ಯಾವ ರೀತಿ ಬೇಕು, ತರಬೇತಿ ಕೊಡ್ಬೇಕಾದ್ರೆ ಏನು ಬೇಕು, ಅವೆಲ್ಲಕ್ಕೂ ಕೂಡ ಈ ಒಂದು ಯೋಜನೆಯಲ್ಲಿ ಅಳವಡಿಸಿ ಒಂದು ಸರ್ಕ್ಯುಲರನ್ನು ಇಶ್ಯೂ ಮಾಡಿ ನಮ್ಮ ಎಲ್ಲ ಸಿಂಧನೂರು ಪ್ರತಿ ತಾಲೂಕದಲ್ಲಿ ಇರತಕ್ಕಂಥ ಶಾಲೆಗಳಿಗೆ ಈ ಸ್ಕೀಮನ್ನು ಒದಗಿಸಿದ್ರು. ಎಲ್ಲ ಶಾಲೆ ಮಾಡಬೇಕು. ECC ಅಂತೇಳಿ, ECC ಅಂದರೆ ಅರ್ಲಿ ಕೇರ್ ಎಜುಕೇಷನ್, ಅರ್ಲಿ ಕೇರ್ ಹುಡುಗರಿಗೆ LKG UKG ಬರ್ತಕ್ಕಂಥ ಹುಡುಗರಿಗೆ, ಆ ಮಕ್ಕಳಿಗೂ ಕೂಡ ಒಬ್ಬರು ಸಹಾಯಕ ಶಿಕ್ಷಕರ ನೇಮಕಾತಿ ಮಾಡ್ಕೋಬೇಕು, ಅತಿಥಿ ಶಿಕ್ಷಕರ ನೇಮಕಾತಿ ಮಾಡ್ಕೋಬೇಕು.